ನಮಸ್ಕಾರ ವೀಕ್ಷಕರೇ, ಶೋಧ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶ್ರಾವಣ ಮಾಸ ಬಂತೆಂದರೆ ಸಾಕು, ಮನೆ ಮನಗಳಲ್ಲಿ ಹಬ್ಬದ ಸಂಭ್ರಮ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತಾಯಿಯನ್ನು ಮನೆಗೆ ಕರೆದು ಭಕ್ತಿಯಿಂದ ಪೂಜಿಸುವ ಸೌಭಾಗ್ಯ. ಆವತ್ತಿನ ದಿನ ಹೆಣ್ಣು ಮಕ್ಕಳು ಅಲಂಕಾರ ಮಾಡಿಕೊಂಡು ಪ್ರತಿ ಮನೆಗೂ ಕುಂಕುಮಕ್ಕೆ ಹೋಗೋದನ್ನ ನೋಡೋಕ್ಕೆ ಎಷ್ಟೊಂದು ಖುಷಿಯಾಗುತ್ತೆ ಅಲ್ವಾ. ಆದರೆ ನಮ್ಮ ತಾಯಿಯನ್ನು ಮನೆಗೆ ಕರೆದು ಭಕ್ತಿಯಿಂದ ಎಲ್ಲರೂ ಹೇಗೆ ಪೂಜೆ ಮಾಡಬೇಕು, ಲಕ್ಷ್ಮೀ ದೇವಿಯನ್ನು ಸಾಂಪ್ರದಾಯಿಕವಾಗಿ ಮತ್ತು ಸಂಪೂರ್ಣ ಫಲ ಸಿಗುವಂತೆ ಹೇಗೆ ಪೂಜೆ ಮಾಡಬೇಕು, ಕಳಶ ಸ್ಥಾಪನೆಯ ಸರಿಯಾದ ನಿಯಮಗಳೇನು, ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೇವೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ, ಪೂಜೆ ಮಾಡುವಾಗ ನಾವು ಪಾಲಿಸಬೇಕಾದ 4 ಮುಖ್ಯವಾದ ನಿಯಮಗಳಿವೆ. ಆಡಂಬರ ಬೇಡ. ಲಕ್ಷ್ಮೀ ಪೂಜೆ ಮಾಡುವಾಗ ಅತಿಯಾದ ಆಡಂಬರ ಅಥವಾ ಒಡವೆಗಳನ್ನು ಪ್ರದರ್ಶಿಸಬೇಡಿ. ಇದರಿಂದ ದೃಷ್ಟಿ ದೋಷ ಉಂಟಾಗುವ ಸಾಧ್ಯತೆ ಇರುತ್ತದೆ. ಆಭರಣಗಳನ್ನು ಧರಿಸಿ ಪೂಜೆ ಮಾಡುವ ಮಹಿಳೆ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ. ಆದ್ದರಿಂದ ಬರಿಗೈಯಲ್ಲೇ ಇರದೆ ತಾವೂ ಕೂಡ ಶುದ್ಧವಾದ ಆಭರಣಗಳು ಧರಿಸಿಯೇ ಮನೆಯಲ್ಲಿ ಕುಳಿತು ಪೂಜೆ ಮಾಡಬೇಕು. ಶುಚಿತ್ವ ಮತ್ತು ಮಡಿ. ಪೂಜೆಯ ಪ್ರತಿಯೊಂದು ಹಂತದಲ್ಲೂ ಪೂರ್ಣ ಮಡಿ ಮತ್ತು ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಮನೆ ಸ್ವಚ್ಛತೆ. ಪೂಜೆಗೆ ಹಿಂದಿನ ದಿನ ಅಂದರೆ ಗುರುವಾರವೇ ಇಡೀ ಮನೆಯನ್ನು ಕಲ್ಲು ಉಪ್ಪು ಬೆರೆಸಿದ ನೀರಿನಿಂದ ಅಥವಾ ಸಗಣಿ ಅಥವಾ ಗಂಗಾಜಲದಿಂದ ಸಾರಿಸಿ ಸ್ವಚ್ಛಗೊಳಿಸಬೇಕು. ಈಗ ಕಳಶ ಸ್ಥಾಪನೆ ಹೇಗೆ ಮಾಡುವುದು ಎಂದು ನೋಡೋಣ. ಕಳಶವನ್ನು ಸ್ಥಾಪಿಸುವ ಮೊದಲು ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿಯಿಂದ ಪದ್ಮಾಸನ ಅಂದರೆ ಕಮಲದ ಕೋಲಂ ಅಥವಾ ರಂಗೋಲಿಯನ್ನು ಬಿಡಿಸಬೇಕು. ಅದರ ಮೇಲೆ ಒಂದು ಬಾಳೆ ಎಲೆ ಇಟ್ಟು ಅದರ ಮೇಲೆ 1 ಲೋಟ ಅಕ್ಕಿ ಎರಡಿ ಕಳಶವನ್ನು ಇಡಬೇಕು. ಬೆಳ್ಳಿ, ತಾಮ್ರ ಅಥವಾ ಹಿತ್ತಾಳೆಯ ಕಳಶಕ್ಕೆ ಶುದ್ಧ ನೀರು ಮತ್ತು ಅಕ್ಕಿಯನ್ನು ತುಂಬಿ ಕಳಶವನ್ನು ಸಿದ್ಧಪಡಿಸಿಕೊಳ್ಳಿ. ಇನ್ನು ಅತ್ಯಂತ ಪ್ರಮುಖವಾದ ಭಾಗ ಅಂದರೆ ಕಳಶದ ನೀರು ಮತ್ತು ಅಕ್ಕಿಯೊಳಗೆ ನಾವು ಯಾವ ದ್ರವ್ಯಗಳನ್ನು ಹಾಕಬೇಕು ಅಂತ ಗೊತ್ತಾ? ಗೋಡಂಬಿ, 6 ಗೋಡಂಬಿ, 6 ಬಿಳಿ ಕವಡೆಗಳು, 6 ಗೋಮತಿ ಚಕ್ರಗಳು, 6 ಬಾದಾಮಿ, 6 ಲವಂಗ, 6 ಕಮಲದ ಬೀಜಗಳು, 1 ಬಟ್ಟಲು ಅಡಕೆ, 1 ಬೆಳ್ಳಿ ನಾಣ್ಯ, ಚಿಕ್ಕ ಒಂದು ಚಿನ್ನದ ತುಂಡು, ಉದಾಹರಣೆಗೆ ಮೂಗುತಿ ಅಥವಾ ಸಣ್ಣ ಬಂಗಾರದ ತುಂಡು. ನೋಡಿದ್ರಲ್ಲ ವೀಕ್ಷಕರೇ, ನಿಯಮಬದ್ಧವಾಗಿ ಮತ್ತು ಭಕ್ತಿಯಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡುವುದು ಎಂದು. ಈ ಹಬ್ಬ ನಿಮ್ಮೆಲ್ಲರ ಬಾಳಲ್ಲಿ ಸುಖ, ಶಾಂತಿ ಮತ್ತು ಅಷ್ಟೈಶ್ವರ್ಯಗಳನ್ನು ತರಲಿ ಎಂದು ತಾಯಿ ಲಕ್ಷ್ಮೀ ದೇವಿಯಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಕ್ಷಣವೇ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಡನೆ ಶೇರ್ ಮಾಡಿ. ಇಂತಹದೇ ಹೆಚ್ಚಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಶೋಧ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.